ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪ. ಇವತ್ತಂತೂ ಒಂದೊಳ್ಳೆ 2 ಜ್ಯೂಸ್ ರೆಸಿಪಿ ತಂದಿದ್ದೀನಿ. ಇವಾಗಂತೂ ತುಂಬ ಬಿಸಿಲಿರೋದ್ರಿಂದ ಜಾಸ್ತಿ ಊಟ ಎಲ್ಲ ಮಾಡೋಕ್ಕಾಗಲ್ಲ. ಬೆಳಗ್ಗೆನೇ ನಾವು ಈ ಥರ ಜ್ಯೂಸ್ ಮಾಡಿ ಇಟ್ಕೊಂಡ್ರೆ ಸಂಜೆವರೆಗೂ ಆರಾಮಾಗಿ ಒಂದು ಹೆಲ್ದಿಯಾಗಿರುವ ಜ್ಯೂಸನ್ನು ಕುಡಿತಾ ಬಂದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮ್ಮ ದೇಹನೂ ತುಂಬ ತಂಪಾಗಿರುತ್ತೆ ಮತ್ತು ಹೊಟ್ಟೆನೂ ತುಂಬ ತಂಪಾಗಿ ಇಟ್ಕೊಬೋದು. ಸೊ ಈ ಜ್ಯೂಸ್ ಮಾಡುವಾಗ ಒಂದು ಪದಾರ್ಥ ಹಾಕೋದ್ರಿಂದ ಈ ಜ್ಯೂಸ್ಗೆ ಡಬಲ್ ಟೇಸ್ಟ್ ಕೊಡುತ್ತೆ. ಅದೇನು ಅಂತ ತಿಳ್ಕೊಬೇಕಾದ್ರೆ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಕರ್ಬೂಜ ಜ್ಯೂಸ್ ಮಾಡೋದಕ್ಕೆ ಕರ್ಬೂಜ ಹಣ್ಣು ತಗೊಂಡು ಅದ್ರ ಮೇಲೆ ಇರೋ ಸಿಪ್ಪೆನೆಲ್ಲ ರಿಮೂವ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತಗೊಂಡ ಕರ್ಬೂಜ ಹಣ್ಣು ಬಂದು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಮತ್ತು ತಿನ್ನೋದು ಕೂಡ ಸ್ವಲ್ಪ ಸ್ವೀಟ್ ಆಗಿತ್ತು. ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿತ್ತು. ಸೊ ಮತ್ತು ಇನ್ನೊಂದು ಬಂದು ಕಲ್ಲಂಗಡಿ ಹಣ್ಣು ಅಂತೂ ಈ ಬಿಸಿಲು ಟೈಮಲ್ಲಿ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಮತ್ತು ಈ ಬಿಸಿಲು ಟೈಮಲ್ಲಿ ಕುಡಿಯೋದ್ರಿಂದ ಹೊಟ್ಟೆ ತುಂಬ ತಂಪಾಗಿರುತ್ತೆ. ತುಂಬ ನೀರು ಕುಡಿಬೇಕು ಅನಿಸ್ದಾಗೆಲ್ಲ ಜಾಸ್ತಿ ನೀರು ಕುಡಿಯೋಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ಈ ಥರ ಜ್ಯೂಸ್ ಮಾಡಿ ಬೆಳಗ್ಗೆನೇ ಮಾಡಿಟ್ರೆ ಸಂಜೆ ಗಂಟ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಡ್ಬೋದು. ನೀರು ಕುಡಿಬೇಕು ಅನ್ನೋದಾಗ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ನಾನು ಬೆಲ್ಲ ಮತ್ತು ಏಲಕ್ಕಿ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಫಸ್ಟಿಗೆ ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಬೆಲ್ಲ ಕರಗೋ ಗಂಟ ಮಿಕ್ಸ್ ಮಾಡ್ಕೊತೀನಿ. ಇದು ಕರಗೋ ಅಷ್ಟರಲ್ಲಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಕರ್ಬೂಜ ಹಣ್ಣನ್ನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೋದು. ಹಣ್ಣಾಗಿದೆಯಲ್ಲ ತುಂಬ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರೂ ತುಂಬ ಟೇಸ್ಟಾಗಿರುತ್ತೆ. ನನ್ನ ಹಳೆ ವಿಡಿಯೋದಲ್ಲಿ ನಾನು ಮ್ಯಾಶ್ ಮಾಡಿ ಕೂಡ ಕರ್ಬೂಜ ಹಣ್ಣು ಯಾವ ಥರ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ನನ್ನ ಡೈಲಿ ಲಾಗಲ್ಲಿ. ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ ನೋಡಿ. ಸೊ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಕರ್ಬೂಜ ಹಣ್ಣನ್ನು. ಸೊ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೈಸ್ ಪೇಸ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ತರಿಯಾಗಿ ಕೂಡ ಮಾಡ್ಕೊಬೋದು. ನಿಮ್ಮ ಮನೇಲಿ ಯಾವ ಥರ ಜ್ಯೂಸನ್ನು ಕುಡಿತಾರೆ ಅದ್ರ ಪ್ರಕಾರಲ್ಲಿ ತರಿಯಾಗಿ, ಇಲ್ಲಾಂದರೆ ಫುಲ್ ನುಣ್ಣದಾಗಿ, ಇಲ್ಲಾಂದರೆ ಮ್ಯಾಶ್ ಕೂಡ ಮಾಡ್ಕೊಬೋದು. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಬ್ಯಾಚ್ ಇದೆ, ಸೊ ಅದನ್ನು ಮಾಡ್ಕೊತೀನಿ. ಅದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ಇವಾಗ ಬೆಲ್ಲ ಹಾಕಿ ಕರಗಿಸಿದ್ದೀನಲ್ವ, ಕೆಲವೊಂದು ಬೆಲ್ಲ ಎಲ್ಲ ಹಾಗೆ ಉಳಿದಿದೆ. ಆ ಬೆಲ್ಲನೆಲ್ಲ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇನ್ನೂ ಒಂದು ಸ್ವಲ್ಪ ಮಿಗ್ಲಿ ಇದೆ ಅಲ್ವಾ ಕರ್ಬೂಜ ಹಣ್ಣು, ಅದ್ರ ಜೊತೆಗೆ 2 ಸೇರಿಸಿ ಗ್ರೈಂಡ್ ಮಾಡ್ಕೊತೀನಿ. ಆವಾಗ ಬೆಲ್ಲ ಕೂಡ ಕ್ಲೀನಾಗಿ ಚೆನ್ನಾಗಿ ನುಣ್ಣಗಾಗುತ್ತೆ. ಸೊ ಇವಾಗ ನೋಡಿ ನಾನು ಒಂದು ಪದಾರ್ಥ ಸೇರಿಸ್ತೀನಿ ಅಂತ ಹೇಳಿದ್ನಲ್ವ, ಅದೇ ನಿಂಬೆಹಣ್ಣು. ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋದ್ರಿಂದ ಈ ಜ್ಯೂಸ್ ಬಂದು ಇನ್ನೂ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮತ್ತು ಡಬಲ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇದನ್ನೇ ಹೇಳಿದ್ದು, ನೀವೇನಾದರೂ ಜ್ಯೂಸ್ ಮಾಡಿದ್ರೆ ನಿಂಬೆಹಣ್ಣನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಕರ್ಬೂಜ ಹಣ್ಣು ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಇತ್ತಲ್ವ, ಅದರಲ್ಲಿ ಬೆಲ್ಲ ಕರ್ದಿರೋ ಇತ್ತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕರ್ಬೂಜ ಹಣ್ಣು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ನಾನು ಜಾಸ್ತಿ ನೀರು ಕೂಡ ಹಾಕ್ಕೊಂಡಿಲ್ಲ. ನೀವೇ ನೋಡ್ಬೋದು ಕಲರ್ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಇವಾಗ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡ್ಕೊಳ್ಳೋಣ. ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋದಕ್ಕೆ ನಾನು ಕಲ್ಲಂಗಡಿ ಹಣ್ಣನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಬೀಜ ಕೂಡ ತೆಗ್ದಿಲ್ಲ, ಗ್ರೈಂಡ್ ಮಾಡುವಾಗ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ. ಸೊ ಇವಾಗ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಬೀಜ ಎಲ್ಲ ಸಪ್ರೇಟ್ ಆಗಿದೆ. ಇವಾಗ ಚೆನ್ನಾಗಿ ಎಲ್ಲನೂ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಇವಾಗ ಪ್ಯೂರು ಒಂದು ಸ್ವಲ್ಪನೂ ನೀರು ಹಾಕ್ದಿರ ಗಟ್ಟಿಗೆ ಇದೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು. ಸೊ ಇದಕ್ಕೆ ಬಂದು ಇವಾಗ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ, ಮೊದಲಿಗೆ ನಾನು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು ಕಲ್ಲಂಗಡಿ ಹಣ್ಣಲ್ಲಿ, ಹಾಗಾಗಿ ಸ್ವೀಟ್ ಇದ್ದರೆ ಏನು ಬೇಕಾಗಿಲ್ಲ. ಬೆಲ್ಲ ಬದಲು ನೀವು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು. ಇವಾಗ ನಾನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡೆ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಕೂಡ ರೆಡಿ ಆಗುತ್ತೆ. ನೋಡಿದ್ರಲ್ವ ಕಲ್ಲಂಗಡಿ ಹಣ್ಣು ಜ್ಯೂಸು ಮತ್ತು ಕರ್ಬೂಜ ಹಣ್ಣು ಜ್ಯೂಸು ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಒಂದು ಪದಾರ್ಥ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿದ್ನಲ್ವ, ಅದು ಬಂದು ನಿಂಬೆಹಣ್ಣು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ನಾನು ಸಕ್ಕರೆ ಬಳಸಿಲ್ಲ, ಯಾವ ಜ್ಯೂಸ್ಗೂ ಬೆಲ್ಲನೇ ಬಳಸಿದ್ದೀನಿ, ಅದು ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಬಿಸಿಲಿದೆ, ತುಂಬ ಜ್ಯೂಸ್ ಕುಡಿಬೇಕು ಅಂದ್ಬಿಟ್ಟು ನಾವು ಜಾಸ್ತಿ ಸಕ್ಕರೆನ ಯೂಸ್ ಮಾಡೋಂಗಿಲ್ಲ. ಸಕ್ಕರೆ ಜಾಸ್ತಿ ಯೂಸ್ ಮಾಡಿದ್ರೆ ಮನೆಯಲ್ಲಿ ಶುಗರ್ ಪೇಷಂಟ್ ಇರೋಕ್ಕೆ ಶುಗರ್ ಜಾಸ್ತಿ ಆಗುತ್ತೆ ಮತ್ತು ನಮಗೂ
ಹಾಗೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದಷ್ಟು ಬೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ನು ಆರೋಗ್ಯಕರವಾದ ಬೆಲ್ಲವನ್ನು ಬರುತ್ತೆ ಆರ್ಗೆಯನ್ನು, ಆ ಬೆಲ್ಲ ಕೂಡ ಯೂಸ್ ಮಾಡಿದ್ರೆ. ನೋಡಿದ್ರಲ್ಲ ಫ್ರೆಂಡ್ಸ್, 2 ರೀತಿಯ ಜ್ಯೂಸ್ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.